ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾದಿಕ್ ವೆಹಿಕಲ್ ಡೀಲರ್. ವೀಕ್ಷಕರಿಗೆಲ್ಲರಿಗೂ ಸಾದಿಕ್ ವೆಹಿಕಲ್ ಡೀಲರ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಯಾವುದೇ ಬ್ರೋಕರ್ ಮತ್ತು ಕಮಿಷನ್ ಇಲ್ಲದೆ ಮಾಲೀಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋಟೋಸ್ ಮತ್ತು ಡೀಟೇಲ್ಸ್ ಹಾಕಿ. ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಕಾಲ್ ಮಾಡುತ್ತೇವೆ. ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಏನು ಮಾಡಬೇಡಿ. ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ರನ್ ಮಾಡಿ, ಚೆಕ್ ಮಾಡಿ, ಇಷ್ಟ ಆದರೆ ಗಾಡಿ ತಗೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ಟೈಟಲಲ್ಲಿ ಇರೋ ನಂಬರ್ ಓನರ್ ನಂಬರ್ ಆಗಿದೆ. ಈ ವಿಡಿಯೋದಲ್ಲಿ ಬರುವ ವಾಹನದ ಬಗ್ಗೆ ಓನರ್ ಮಾತಾಡಿದರೆ ಕೇಳೋಣ ನೋಡಿ. ಪ್ರೈಸ್ ಮತ್ತು ಡೀಟೇಲ್ಸ್ ಹೇಳಿದ್ದಾರೆ. ಹಲೋ ಸರ್, ಅದು ವೈಟ್ ಕಲರ್ ಮಿನಿ ಹಾಕಿದ್ರಲ್ಲ, ಹೌದು ಸರ್. ಏನು ಮಾಡಲು ಸರ್ ಅದು? ಸರ್ 2006 ಮಾಡಲು ಸರ್. ಓಕೆ ಸರ್. ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ 8 ಜನ ಇದ್ದಾರೆ. 8 ಜನ ಓನರ್ ಆಗಿದೆ. ಹೌದು ಸರ್. ಓಕೆ ಸರ್. ಮತ್ತೆ ಎಷ್ಟು ರನ್ನಿಂಗ್ ಆಗಿದೆ ಸರ್ ಅದು? ಸರ್ 120 ರನ್ ಇದೆ ಸರ್. 1,20,000 ರನ್ ಆಗಿದೆ. ಹೌದು. ಓಕೆ ಸರ್. ಮತ್ತೆ FC ಇನ್ಸೂರೆನ್ಸ್ ಎಲ್ಲ ಇನ್ನ ಎಷ್ಟಿದೆ ಸರ್? ಸರ್ FC 2026 ಇದೆ. ಇನ್ಸೂರೆನ್ಸ್ ಇನ್ನು 5 ತಿಂಗಳಿದೆ. ಇನ್ಸೂರೆನ್ಸ್ ಇನ್ನ 5 ಮಂತ್ಸ್ ಇದೆ. FC ಇನ್ನ 2 ಇಯರ್ಸ್ ಇದೆ. 2 ಇಯರ್ಸ್ 2006 ಇದೆ, 26 ಗೆ. ಓಕೆ ಸರ್. ಮತ್ತೆ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಸರ್ ಫ್ರಂಟ್ ಟೈರು 80% ಇದೆ 2. ಬ್ಯಾಕ್ ಸೈಡ್ 40% ಇದೆ 2. ಓಕೆ ಸರ್. ಮತ್ತೆ ಸ್ಟೆಪ್ನಿ ಏನಾದ್ರು ಐತಾ ಸರ್? ಇದೆ ಸರ್. ಸ್ಟೆಪ್ನಿ, ಜಾಕು, ಸ್ಪಾನರ್. ಓಕೆ ಸರ್. ಮತ್ತೆ ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಸರ್ ಗಾಡಿ ಕಂಡೀಷನ್ ಇದೆ ಸರ್. ಮೈನರ್ ಸ್ವಲ್ಪ ಡೆಂಟ್ ಮೈನರ್ ಇದೆ ಸರ್. ಒಂದ್ 3,000 ರೂಪಾಯಿ ಖರ್ಚಿದೆ. ಗಾಡಿಯಲ್ಲಿ ಸ್ವಲ್ಪ ಟಿಂಗರ್ ಕೆಲಸ ಇದೆ. ಇದೆ ಸರ್. ಒಂದ್ 4,000 ರಿಂದ 5,000 ರೂಪಾಯಿ ಆದ್ರೆ ಬಹಳ ಎಲ್ಲ ಆಗುತ್ತೆ ಸರ್. ಪೇಂಟ್ ಟಿಂಕರಿಂಗ್ ಆಗುತ್ತೆ ಸರ್. ಓಕೆ ಸರ್. ಸರ್ ಗಾಡಿ ಮೇಲೆ ಲೋನ್ ಏನಾದ್ರು ಐತಾ ಸರ್? ಇಲ್ಲ ಸರ್, ಲೋನ್ ಇಲ್ಲ ಸರ್. ಲೋನ್ ಏನು ಇಲ್ಲ. ಸರ್ ಅದು 5 ಸೀಟರ್ ಗಾಡಿ ಸರ್. 4+1. 4+1 ಸೀಟರ್ ಅದು? ಹೌದು ಸರ್. 4+1. ಟ್ಯಾಂಕ್ ಅಪ್ರೂವಲ್ ಐತಾ ಸರ್? ಟ್ಯಾಂಕ್ ಅಪ್ರೂವಲ್ ಸರ್. ಟ್ಯಾಂಕ್ ಅಪ್ರೂವಲ್, ಕಾರ್ಬೇಟರ್ ಇಂಜಿನ್. ಕಾರ್ಬೋರೇಟರ್ ಇಂಜಿನ್? ಹೌದು ಸರ್. ಓಕೆ ಸರ್. ಮತ್ತೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಏನಾದ್ರು ಆಗೈತಾ ಸರ್? ಇಲ್ಲ ಸರ್, ಒರಿಜಿನಲ್ ಪೇಂಟ್ ಇದೆ. ಗಾಡಿ ಫುಲ್ ಗುಡ್ ಕಂಡೀಷನ್ ಇದೆ ಸರ್. ಗಾಡಿ ಮಾತ್ರ. ಆಡಿಯೋ ಸಿಸ್ಟಮ್ ಇಲ್ಲ ಸರ್. ಮ್ಯೂಸಿಕ್ ಸಿಸ್ಟಮ್ ಇಲ್ಲ? ಇಲ್ಲ ಸರ್, ಇಲ್ಲ ಸರ್. ಓಕೆ ಸರ್. ಆಕ್ಸಿಡೆಂಟ್ ಏನಾದ್ರು ಆಗೈತಾ ಸರ್ ಅದು? ಇಲ್ಲ ಸರ್, ಇಲ್ಲ ಸರ್. ಒರಿಜಿನಲ್ ಇದೆ ಸರ್. ಆಕ್ಸಿಡೆಂಟ್ ಏನೇನೇ ಆಗಿಲ್ಲ ಸರ್. ಅದೊಂದ್ ಟಿಂಕರಿಂಗ್ ಒಂಚೂರು ಕೆಲಸ ಇದೆ. ಒಂಚೂರು ಸರ್. ಅದೇ ಮಡಗಾಡಿ ಟೈರ್ ಒಳಗೆ ಮಡಗಾಡತ್ತಲ್ಲ, ಅಲ್ಲಿ ಆಗಿರೋದು. ಮೇನ್ ಬಹಳ ಇದು ಇಲ್ಲ. ಮೈನರ್ ಮೈಜರ್ ಇಲ್ಲ, ಮೈನರ್. ಅದು ಮರಗಡ್ ಕೆಳಗಡೆ ನೀರ್ ಹೋಗಿ ಆಗಿರೋದಾ? ಅಷ್ಟೇ ಸರ್. ಅದು ಬಿಟ್ರೆ ಮತ್ತೆ ಇನ್ನೇನಿಲ್ಲ ಸರ್. ಓಕೆ ಸರ್. ಮತ್ತೆ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಲೊಕೇಶನ್ ದಾವಣಗೆರೆ ಸಿಟಿ ಸರ್. ದಾವಣಗೆರೆ ಸಿಟಿ? ಹೌದು ಸರ್. ಸಿಟಿ ಅಲ್ಲನಾ? ಸರ್ ಸಿಟಿ ಒಳಗೆ ಸರ್. ಓಕೆ ಸರ್. ಮತ್ತೆ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಪ್ರೈಸ್ ಒಂದು 85 ಹೇಳ್ತೀವಿ ಸರ್. ಸರ್ ನೋಡಿ, 18 ವರ್ಷದ ಗಾಡಿ. అవును ಸರ್. ಇಂಜಿನ್ ಬೇರೆ ಅದು. అవును ಸರ್. ಓಮಿನಿ ಡಿಮ್ಯಾಂಡ್ ಇದೆ ಅಲ್ಲ ಸರ್ ಈಗ? ಸರ್ ಡಿಮ್ಯಾಂಡ್ ಇದೆ. ಆದ್ರೆ ಮಾಡ್ಲು ನೋಡಿ ರೇಟ್ ಹೇಳ್ಬೇಕಲ್ಲ ಸರ್. ಡಿಮ್ಯಾಂಡ್ ಇದ್ರೆ ಮಾಡ್ಲು ಮೇಲೆ ಡಿಮ್ಯಾಂಡ್ ಆಗೋದಲ್ಲ, ಹಂಗಾಗಿ. ಸರ್ ನಾವು ಕಾರ್ ತಗೋಬೇಕಂತಿದ್ದೀವಲ್ಲ, ಹಾಗಾಗಿ ಕೊಡ್ತಾ ಇರೋದು ಸರ್. ಅದೇ ನೋಡಿ ಸರ್, ಆ ರೇಟ್ ಅಂದ್ರೆ ಸೇಲ್ ಆಗಲ್ಲ. ಒಂದ್ ರೀಸನಬಲ್ ಆಗಿ ಸೇಲ್ ಆಗೋ ರೇಟ್ ಹೇಳ್ಬೇಕು. 18 ವರ್ಷದ ಗಾಡಿ. ಯಾವಾಗ ಶೋರೂಮ್ ಪ್ರೈಸ್ ಏನಿತ್ತು ಸರ್ 2006 ಮಾಡಲಲ್ಲಿ? ಸರ್ ಅವಾಗೆಲ್ಲ ಅಂದಾಜು ಒಂದು 260, 220, 70 ಇರ್ಬೋದು ಸರ್. ನೋಡಿ ಸರ್, ಅವಾಗೆ ಅಷ್ಟಿತ್ತದು. ಸರ್. ಇವಾಗ ಮತ್ತೆ ಗಾಡಿಯಲ್ಲಿ ಖರ್ಚು ಬೇರೆ ಇದೆ ಅಂತ ಇದ್ದೀರಾ ಸರ್? ಒಂದ್ 4,000 ರಿಂದ 5,000 ಖರ್ಚಿದೆ ಸರ್. ನಾವು ಏನು ಇಲ್ಲ ಸರ್ ಅದ್ರಲ್ಲಿ? ಇಲ್ಲ ಸರ್, ಗುಡ್ ಕಂಡೀಷನ್. ಇಂಜಿನ್ 100% ಗ್ಯಾರಂಟಿ ಇದೆ ಸರ್. ಬ್ಯಾಟ್ರಿ ಎಲ್ಲ ಏನ್ ಬ್ಯಾಟ್ರಿ ಚೆನ್ನಾಗಿದೆ. ರನ್ನಿಂಗ್ ಇದೆ ಗಾಡಿ. ರನ್ನಿಂಗ್ ಡೈಲಿ ರನ್ ಮಾಡ್ತಾ ಇದೀವಿ. ಪೆಟ್ರೋಲ್ ಎಷ್ಟು ಮೈಲೇಜ್ ಬರುತ್ತೆ ಸರ್ ಅದು? ಸರ್ ಪೆಟ್ರೋಲಿಗೆ ಒಂದು 15 ಬರುತ್ತೆ, ಗ್ಯಾಸಿಗೆ ಒಂದು 14 ಬರುತ್ತೆ ಸರ್. ಸರ್ ಒಂದ್ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಸಿಲಿಂಡರ್ ಎಷ್ಟು ಮೈಲೇಜ್ ಬರುತ್ತೆ ಸರ್? ಸರ್ 300-320 ಬರುತ್ತೆ ಸರ್. 300 ರಿಂದ 320 ಬರುತ್ತೆ. 300 ಬರುತ್ತೆ ಸರ್. ಕಾರ್ಬೇಟರ್ ಇಂಜಿನ್ ಮೈಲೇಜ್ ಜಾಸ್ತಿ ಸರ್. ಓಕೆ ನೋಡಿ ಸರ್, 8 ಓನರ್ ಬೇರೆ ಆಗಿದೆ. ಸರ್. ನಾನೊಂದ್ ರೇಟ್ ಹೇಳ್ತೀನಿ, ರೇಟಿಗೆ ಆಗುತ್ತಾ ಸರ್? ಆಯ್ತು ಸರ್, ಹೇಳಿ ಸರ್. ಅದಕ್ಕೆ ತೊಂದರೆ ಇಲ್ಲ ಸರ್. ನೋಡಿ ಸರ್, 50,000 ಕೊಡ್ತಾರೆ. 50,000ಕ್ಕೆ ಸರ್? 98, 99 ಮಾಡ್ಲಿಕ್ಕೆ ಕೊಡ್ತೇವೆ ಸಿಕ್ಕಲ್ಲ ಸರ್ ಗಾಡಿ ಈಗ. ಇದು ಲೇಟೆಸ್ಟ್ ಮಾಡ್ಲ ಗಾಡಿ ಇದು.
ಅದೇ ನೋಡಿ ಸರ್, ಇಲ್ಲ ಇವಾಗ ನೀವ್ ಆ ತರ ರೇಟ್ ಹೇಳ್ತೀರಾ, ಹಾ ಇವಾಗ ತಗೋಣವ್ರು ಮಾಡ್ಲು ಮೇಲೆ ಮತ್ತೆ ಓನರ್ ಮೇಲೆಲ್ಲ ಲೆಕ್ಕಾಚಾರ ಮಾಡ್ತಾರಲ್ಲ, ಹಂಗಾಗಿ. ಇಲ್ಲ ಸರ್, 98 97 ಮಾಡ್ಲ ಗಾಡಿ ನಾವು ತಗೊಳಕ್ ಹೋದಾಗ ಅದನ್ನೇ 60-70 ಸಾವಿರ ಹೇಳ್ತಾರೆ ಸರ್. ಇದು 2006 ಮಾಡ್ಲು ಡಿಸ್ಕ್ ಬ್ರೇಕ್ ಲೇಟೆಸ್ಟ್ ಮಾಡ್ಲ ಗಾಡಿ ಇದು. ಹಾ ಹಾ ಸರ್, ಲೇಟೆಸ್ಟ್ ಗಾಡಿ ಒರಿಜಿನಲ್ ಇದೆ, ಇನ್ನು ಬಹಳ ಹಳೇದೇನಲ್ಲ ಗಾಡಿದು, ಇನ್ನು FC 2 ವರ್ಷ ಇದೆ. ಇವಾಗ ಗಾಡಿ ಚೆನ್ನಾಗಿದ್ರೇನೆ ಅಲ್ಲ ಸರ್ ಇವಾಗ ತಗೋಣವ್ರೆಲ್ಲ ನೋಡೋದು. ಅದೇ ಸರ್, ಏನೋ ಒಂದ್ 4-5 ಸಾವಿರ ಆಗಿದೆಯಲ್ಲ, ಹಂಗಾಗಿ. ನಾಲ್ಕು ಓನರ್ ಪ್ರಶ್ನೆ ಸರ್. ಈಗ ಓನರ್ ಓಮಿನಿಗಳಿಗೆ ಹೊಸ ಗಾಡಿಗಳಿಗೆ 5-6 ಜನ ಆಗಿದ್ದಾರೆ. ನಾವು ನಿನ್ನೆ ತಾನೇ 17 ಮಾಡ್ಲ ಗಾಡಿ ಕೇಳಿದ್ವಿ, ಅದು 6 ಜನ ಓನರ್ ಆಗಿದ್ದಾರೆ. ಈಗೆಲ್ಲ ಜಾಸ್ತಿ ಲಾಭಕ್ಕೆ ಮಾರದವ್ರ ಸರ್ ಗಾಡಿ ತಗೊಂಡು. ಹಂಗಾಗಿ ಓನರ್ಗಳು ಬಾಳ ಆಗಿದಾರೆ ಸರ್. ಹ್ಞೂ ಸರ್, ನಾವು ತಗೊಂಡೆ 5 ವರ್ಷ ಆಯ್ತು ಸರ್ ಗಾಡಿ, ನಮ್ಮ ಹತ್ರ ಇದೆ 5 ವರ್ಷ ಆಯ್ತು ಇರಕತ್ತಿ. ಹಾ ಸರ್, ಈಗೇನ ಕಾರ್ ತಗೋಬೇಕಂತ ಆಗಿದೆ, ಅದಕ್ಕೆ ಸರ್. ಅದೇ ನೋಡಿ ಸರ್, ಇವಾಗ ಕಾರ್ ಬಿಟ್ರು ಮತ್ತೆ 4+1 ಅಲ್ಲ. ಹೌದು, ಹಳೆ ಗಾಡಿಗಳೆಲ್ಲ 4+1 ಸರ್ ಬರೋದು. ನಮ್ ಚಾನಲ್ ಇಂದ ಅಂದ್ರೆ ಫೈನಲ್ ಏನ್ ರೇಟಿಗೆ ಆಗುತ್ತೆ ಸರ್? ಸರ್ ಆ ರೇಟಿಗೆಲ್ಲ 50,000 ಕೊಡಲ್ಲ ಬಿಡಿ ಸರ್. ಅಲ್ಲ, ನಿಮ್ ರೇಟ್ ಫೈನಲ್ ಏನ್ ರೇಟಿಗೆ ಬಿಡ್ತೀರಾ? ಸರ್ ನಮ್ ರೇಟ್ ಫೈನಲ್ ಒಂದು 70 ಬಿಡ್ತೀವಿ ಸರ್. 70ನಾ? ಹೌದು ಸರ್, ಇಲ್ಲ ದಾವಣಗೆರೆ ಲೋಕಲ್ 70 ಕೇಳಿದಾರೆ ಸರ್, ನಾವೇ ಕೊಟ್ಟಿರ್ಲಿಲ್ಲ. ಏನೋ ನೀವು ಯೂಟ್ಯೂಬ್ ಇಂದ ಇತ್ತಲ್ಲ, ಹಾಗಾಗಿ ನೋಡೋಣ ಅಂತ ನಿಮ್ಗೆ ಒಂದು ಫೋಟೋ ಇಲ್ಲ ಸರ್, ನಾವೇನ್ ಹಾಕ್ಬಿಡ್ತೀವಿ. ನಮ್ಗೂ ವ್ಯೂವರ್ಸ್ ನಿಮ್ಮಂತವ್ರು ಇರ್ತಾರಲ್ಲ, ಫೋನ್ ಮಾಡಿ ಹೇಳ್ತಾರೆ. ಯಾಕಂದ್ರೆ ಒಬ್ಬೊಬ್ರದು 11-12 ಮಾಡ್ಲಿನ ಗಾಡಿ ಅಲ್ಲ, 1:30, 1:35 ಆತರ ಹಾಕಿರ್ತೀವಲ್ಲ. ಪಾಪ ಅವ್ರು ನಮ್ ಚಾನಲ್ ಇಂದ ಯಾವ್ದೇ ವಿಡಿಯೋ ಹಾಕಿದ್ರೆ ನೋಡ್ತಿರ್ತಾರೆ. ಹೌದೌದು ಸರ್, ನಾವು ನಿಮ್ ಸಬ್ಸ್ಕ್ರೈಬರ್ ಸರ್. ನಾವು ಡೈಲಿ ನಿಮ್ದು ನೋಡ್ತಾ ಇರ್ತೀವಿ, ಹಾಗಾಗಿ ನಾವು ನಿಮ್ದಕ್ಕೆ ಹಾಕಿದ್ವಿ ಸರ್. ನಾವು ನಿಮ್ದು ಸಬ್ಸ್ಕ್ರೈಬ್ ಆಗಿದ್ದೀವಿ. ಓಕೆ ಸರ್. ಅದೇ ನೋಡಿ ಸರ್, ನಿಮ್ದ್ರಾಗೆ ಹಂಗ್ ನೋಡ್ತಿರ್ತಾರಲ್ಲ, ಪಾಪ ಅವ್ರದೊಂದ್ ರೇಟ್ ಹಾಕಿ ಇವಾಗ ನಿಮ್ದು ಈ ತರ ರೇಟ್ ಹಾಕ್ಬಿಟ್ರೆ ಹಂಗಾಗಿ. ಇಲ್ಲ ಸರ್, ನಾನು ನಿಮ್ದು ನೋಡ್ತಾ ಇದೀವಿ. ಯಾರೋ ಒಂದು ಒಳ್ಳೆ ಕಾರ್ ಹಾಕಿದ್ರೆ ಕಾರ್ ತಗೋಣ ಅಂತ ನಾವು ನಿಮ್ದು ಡೈಲಿ ನೋಡ್ತಾ ಇರ್ತೀವಿ. ಯಾವ್ ತಗೊಳಬೇಕಂತ ಇದೀರಾ ಸರ್? ನಾವು ಆಲ್ಟೋ ತಗೋಬೇಕಂತಿದೆ ಸರ್. ನೋಡೋಣ ತಗೊಳ್ಳಿ ಸರ್. ಓಕೆ ಸರ್, ಇದು ಫೈನಲ್ 70 ಅಂದ್ರೆ ಒಂಚೂರು ಜಾಸ್ತಿ ಆಗುತ್ತೆ ಸರ್. ಒಂದ್ 65 ಆದ್ರೂ ಫೈನಲ್ ಮಾಡ್ಕೊಡ್ತಾರೆ ಸರ್. ನೋಡೋಣ ಸರ್, ನಿಮ್ ಕಡೆಯಿಂದ ಬಂದ್ರೆ ಒಂದು ಹೆಚ್ಚು ಕೊಡೋಣ. ನಿಮಗ್ ಖುಷಿನಾ ಸರ್ 65 ಅಂದ್ರೆ? 65 ಬರ್ಲಿ ತಾಳಿ ಸರ್, ನೋಡ್ಲಿ ಗಾಡಿನ. ಹಂಗೇನಿದ್ರೆ ಒಂದ್ 2,000 ಹೆಚ್ಚು. ಯಾಕಂದ್ರೆ ಇವಾಗ ಪಾಪ ಅವ್ರಿಗೂ ಒಂದ್ 5,000 ಖರ್ಚಿದೆ ಅಲ್ಲ. ಸರ್. ಓಕೆ ಸರ್, 65 ಕೊಡ್ತಾರೆ ಸರ್. CC ಕಂಡೀಷನ್ ಅಲ್ಲಿ ಗಾಡಿ ಕೊಡ್ಬೇಕು ಸರ್ ನೀವು. ಹೌದಾ ಸರ್? ಇಲ್ಲ ಲೋಕಲ್ ಕೇಳ್ತಾ ಸರ್, 70 ತನಕ ಕೇಳಿದ್ರೆ ಮೊನ್ನೆ. ಲೋಕಲ್ ಕೊಟ್ರೆ ಏನು ಇಲ್ಲ, ರಿಜಿಸ್ಟರ್ ಆಗ್ಬಿಡುತ್ತೆ. ಇವಾಗ ಈ ಕಡೆ ಶಿವಮೊಗ್ಗದವ್ರು, ಆ ಕಡೆ ಹುಬ್ಳಿ ಗದಗದವ್ರು, ಚಿತ್ರದುರ್ಗದವರೆಲ್ಲ ಕೇಳಿದ್ರೆ CC ತಗ್ಸ್ಕೊಡಿ. ಸರ್ ತರಿಸ್ಕೊಡೋಣ ಬಿಡಿ ಸರ್. ಇಲ್ಲ ಅಂದ್ರೆ ಅದು ನಿಮ್ಗೆ ಪ್ರಾಬ್ಲಮ್, ಅವ್ರೇನ್ ಹಂಗೆ ಹೊಡೆದ್ ಬಿಡ್ತಾರೆ. ಸರ್, ಅದ್ ಬೈ ಮಿಸ್ ಆಗಿ ಟಚ್ ಗಿಚ್ ಆಗ್ಬಿಡ್ತು ಅಂದ್ರೆ ನಿಮಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೌದೌದೌದು. ಓಕೆ ಸರ್, CC ಕಂಡೀಷನ್ ಅಲ್ಲಿ ಕೊಡಿ. ಸರಿ ಸರ್, ಓಕೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ.